राजकीयदृष्ट्या मागासलेल्या छलवादी समाजाच्या जागृतीसाठी 14 नोव्हेंबर रोजी चिकोडीत छलवादी महासभेचा चिंतन मनन कार्यक्रम आयोजित करण्यात आला आहे, असे छलवादी महासभेचे नेते सुरेश तळवार यांनी सांगितले। बुधवारी बेळगाव येथे आयोजित पत्रकार परिषदेत ते बोलत होते। त्यांनी सांगितले की छलवादी समाज राज्यामध्ये संख्येने मोठा असला तरी शैक्षणिक आणि राजकीय सुविधा मिळण्यात तो वंचित राहिला आहे। ಬರುವ ಶುಕ್ರವಾರದಂದು ಚಿಕ್ಕೋಡಿಯಲ್ಲಿ ಛಲವಾದಿ ಜನಾಂಗದ ಚಿಂತನ ಮಂಥನ ಸಭೆಯನ್ನು ಕರೆದಿದ್ದು, ಈ ಸಭೆಗೆ ಛಲವಾದಿ ಸಮಾಜದ ಕೆಲವು ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಭಾಗವಹಿಸಲಿದ್ದು, ಜಿಲ್ಲೆಯ 10 ತಾಲೂಕಿನ ನಮ್ಮ ಸಮಾಜದ ಹಿರಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು, ಕಾರ್ಯಕ್ರಮದ ಉದ್ದೇಶ ಛಲವಾದಿ ಸಮಾಜ ರಾಜ್ಯದಲ್ಲಿ ಯಾವ ರೀತಿ ನಾವು ಒಗ್ಗಟ್ಟಾಗಬೇಕು, ಸರ್ಕಾರದಲ್ಲಿ ಇರತಕ್ಕಂಥ ಸವಲತ್ತುಗಳಾಗಿರ್ಬೋದು, ಅಧಿಕಾರ ಆಗಿರ್ಬೋದು, ಯಾವ ರೀತಿ ಪಡೆದುಕೊಳ್ಳಬೇಕು, ಜನಾಂಗವನ್ನು ಯಾವ ರೀತಿ ಸಂಘಟನೆ ಮಾಡಬೇಕು, ಹಾಗೂ ಸಮಾಜವನ್ನು ಮುಂದೆ ಯಾವ ರೀತಿ ತೆಗೆದುಕೊಂಡು ಹೋಗಬೇಕು ಅನ್ನೋ ಒಂದು ಸದುದ್ದೇಶವನ್ನು ಇಟ್ಟುಕೊಂಡು ಚಿಕ್ಕೋಡಿ ನಮ್ಮ ನಾಯಕರಾದಂಥ ಅರವಿಂದ್ ಗಟ್ಟಿಯವರ ಫಾರ್ಮ್ ಹೌಸ್ನಲ್ಲಿ ಸಭೆಯನ್ನು ಕರೆದಿದ್ದು, ಈ ಸಭೆಗೆ ಜಿಲ್ಲೆಯ ಎಲ್ಲ ನಮ್ಮ ಸಮಾಜದ ಲೀಡರ್ಸ್ ಭಾಗವಹಿಸಬೇಕೆಂದು ನಾನು ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ। ಸದ್ಯ ರಾಜಕೀಯ ಪರಿಸ್ಥಿತಿಯನ್ನು ಅವಲೋಕಿಸಿದಾಗ ಎಲ್ಲ ಸಮಾಜದವರು ತಮ್ಮ ತಮ್ಮ ಜಾತಿಯ ಸಂಘಟನೆಯನ್ನು ಮಾಡಿಕೊಂಡು ತಮ್ಮ ಸ್ಟ್ರೆಂತನ್ನು ತೋರಿಸುತ್ತಾ ಸರ್ಕಾರದಲ್ಲಿ ಸವಲತ್ತುಗಳನ್ನು ಪಡೆಯುವ ನಿಟ್ಟಿನಲ್ಲಿ ಭಾಳಷ್ಟು ಪ್ರಯತ್ನ ಮಾಡ್ತಿದ್ದಾರೆ। ಆ ನಿಟ್ಟಿನಲ್ಲಿ ಕೂಡ ನಾವು ಕೂಡ ಈಗಾಗಲೇ ನಮ್ಮ ಸಮಾಜ ಒಗ್ಗಟ್ಟಾಗಿದ್ದರೂ ಸಹಿತ ಇನ್ನೂ ಸಹಿತ ನಾವು ಯಾವ ರೂಪರೇಷೆಗಳನ್ನು ರೆಡಿ ಮಾಡಿಕೊಳ್ಳಬೇಕು, ಸಮಾಜವನ್ನು ಒಳ್ಳೆಯ ದಿಕ್ಕಿನಲ್ಲಿ ಕರೆದುಕೊಂಡು ಹೋಗಲು ಏನು ಕಾರ್ಯಕ್ರಮಗಳು ಹಾಕಿಕೊಳ್ಳಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಸಭೆಯನ್ನು ಕರೆದಿದ್ದೆ। सुरेश तळवार। या प्रसंगी दुर्गेश मंत्री आणि इतर कार्यकर्ते उपस्थित होते। विनोद कोलकार, KMM मराठी, बेळगाव।